ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಅಕಾಲಿಕವಾಗಿ ಜನಿಸಿದ ಮಕ್ಕಳಲ್ಲಿ ಹುಟ್ಟಿದ ನಂತರ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಅಂದರೆ ಪ್ರೀ ಮೆಚೂರ್ ಬೇಬೀಸಲ್ಲಿ ಬರುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ವಿಡಿಯೋನ ನೋಡಿ. ಅವಧಿಗೆ ಮುನ್ನ ಅಂದರೆ 37 ವಾರಗಳ ಮುಂಚೆನೇ ಹುಟ್ಟಿದಂತಹ ಶಿಶುಗೆ ಪ್ರೀ ಮೆಚೂರ್ ಬೇಬೀಸ್ ಅಂತ ಹೇಳ್ತಾರೆ. ಕೆಲವು ಆರೋಗ್ಯ ಸಮಸ್ಯೆಗಳು ಸಹ ಆ ಮಗುಗೆ ಕಂಡುಬರ್ಬೋದು. ಸೊ ಇದಕ್ಕೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಬೇಕಾಗುತ್ತೆ. ಮೊದಲನೆಯದು ಕಾಮಾಲೆ ರೋಗ ಅಂದರೆ ಜಾಂಡೀಸ್. ಪ್ರೀ ಮೆಚೂರ್ ಬೇಬೀಸ್ನಲ್ಲಿ ಕರುಳಿನ ಕಾರ್ಯ ಸಕ್ರಿಯವಾಗಿರೋದಿಲ್ಲ, ಆದ್ದರಿಂದ ಈ ಕಾಮಾಲೆ ರೋಗ ಅಂದರೆ ಜಾಂಡೀಸ್ ರೋಗಕ್ಕೆ ಕಾರಣ ಆಗುತ್ತೆ. ನಿಮ್ಮ ಮಗುವಿನ ಕಣ್ಣು ಮತ್ತು ಚರ್ಮ ಹಳದಿ ಬಣ್ಣ ಆಗಿರುತ್ತೆ. ನೆಕ್ಸ್ಟ್ ನಿದ್ರೆಯಲ್ಲಿ ಉಸಿರು ಕಟ್ಟುವುದು. ಮಗು ನಿದ್ರೆ ಮಾಡುವಾಗ ಸುಮಾರು 20 ಸೆಕೆಂಡ್ಗಳವರೆಗೂ ಉಸಿರಾಡೋದನ್ನು ನಿಲ್ಲಿಸಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಹುಷಾರಾಗಿರಬೇಕು. ಪಕ್ವವಾಗಿ ಬೆಳವಣಿಗೆ ಆಗದ ಕಣ್ಣುಗಳಲ್ಲಿ ಬ್ಲಡ್ ವೆಸಲ್ಸ್ ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ಸೊ ಈ ಸಮಸ್ಯೆಗೆ ಕೂಡಲೇ ವೈದ್ಯಕೀಯ ಚಿಕಿತ್ಸೆ ಅಗತ್ಯ ಇರುತ್ತೆ. ನೆಕ್ಸ್ಟ್ ರಕ್ತಹೀನತೆ ಅಂದರೆ ಅನಿಮಿಯಾ. ಮಗುವಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆರೋಗ್ಯಕರ ಕೆಂಪು ರಕ್ತ ಕಣಗಳಿಲ್ಲದ ಕಾರಣ ಈ ಅನಿಮಿಯಾ ಉಂಟಾಗಿರುತ್ತೆ. ಸೊ ಈ ಕೆಂಪು ರಕ್ತಗಳು ದೇಹದಲ್ಲಿ ಉಳಿದಂಥ ಭಾಗಗಳಿಗೆ ಆಕ್ಸಿಜನ್ನ ಪೂರೈಕೆ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಶ್ವಾಸಕೋಶದ ಸಮಸ್ಯೆ ಅಂದರೆ ಲಂಗ್ಸ್ ಪ್ರಾಬ್ಲಮ್ಮು. 34 ವಾರಗಳಿಗಿಂತ ಮುಂಚೆ ಹುಟ್ಟಿದಂತಹ ತುಂಬ ಮಕ್ಕಳಿಗೆ ಈ ಶ್ವಾಸಕೋಶದ ಪ್ರಾಬ್ಲಮ್ ಇರುತ್ತೆ. ಅಂದರೆ ಈ ಶ್ವಾಸಕೋಶಗಳು ಹಿಮ್ಮೆಚ್ಚುರಾಗಿ ಇರೋದ್ರಿಂದ ಉಸಿರಾಟದ ತೊಂದರೆನ ಅನುಭವಿಸ್ಬೇಕಾಗತ್ತೆ. ಈ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಹೊಂದಿರುವಂತಹ ಮಕ್ಕಳಿಗೆ ಈ ಶ್ವಾಸಕೋಶದಲ್ಲಿ ಸಣ್ಣ ಗಾಳಿ ಚೀಲದ ಹಾನಿಯನ್ನು ತಡೆಗಟ್ಟುವಂತಹ ಸರ್ಫ್ಯಾಕ್ಟೆಂಟ್ ಎಂಬ ಪ್ರೋಟೀನ್ ಹೊಂದಿರೋದಿಲ್ಲ, ಹಾಗಾಗಿ ಇವರಿಗೆ ಈ ಲಂಗ್ಸ್ ಪ್ರಾಬ್ಲಮ್ ಇರುತ್ತೆ. ಈ ಅಕಾಲಿಕವಾಗಿ ಜನಿಸಿದ ಮಕ್ಕಳಲ್ಲಿ ಕಂಡುಬರುವಂತಹ ಸೋಂಕು ಯಾವ್ಯಾವು ಅಂದರೆ ಇನ್ಫೆಕ್ಷನ್ ಯಾವ್ಯಾವು ಅಂತ ನೋಡೋದಾದರೆ, ಈ ಪ್ರೀ ಮೆಚೂರ್ ಬೇಬೀಸಲ್ಲಿ ಇಮ್ಯುನಿಟಿ ಪವರ್ ಅಷ್ಟು ಪೂರ್ತಿಯಾಗಿ ಬೆಳೆದಿರೋದಿಲ್ಲ. ಆದ್ದರಿಂದ ಈ ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಇದ್ರ ವಿರುದ್ಧ ಎಲ್ಲ ಹೋರಾಡುವಂತಹ ಸಾಮರ್ಥ್ಯ ಇವ್ರಿಗೆ ಇರೋದಿಲ್ಲ. ರೋಗ ಲಕ್ಷಣಗಳ ಬಗ್ಗೆ ನೋಡೋದಾದರೆ, ನಿಮ್ಮ ಮಗು ಏನಾದರೂ ಇನ್ಫೆಕ್ಷನ್ಗೆ ಒಳಗಾಗಿದ್ದರೆ ನೀವು ನಾನು ಈಗ ಹೇಳುವಂತಹ ಯಾವುದಾದ್ರೂ ಅಥವಾ ಎಲ್ಲ ರೋಗ ಲಕ್ಷಣಗಳನ್ನ ಗಮನಿಸ್ಬೋದು. ಮಕ್ಕಳಲ್ಲಿ ಎಚ್ಚರಿಕೆಯ ಅಥವಾ ಚಟುವಟಿಕೆ ಇಲ್ಲದಿರೋದಾಗಿರುತ್ತೆ. ಮತ್ತು ಹಾಲು ಕುಡಿಯೋದರಲ್ಲಿ ತುಂಬ ಸಮಸ್ಯೆ ಮಾಡ್ತಾ ಇರುತ್ತೆ ಮಗು. ಬಹಳಷ್ಟು ದುರ್ಬಲವಾದ ಸ್ನಾಯು ಅಂದರೆ ವೀಕ್ ಮಸಲ್ಸ್ ಇರುತ್ತೆ ಮಗುಗೆ. ದೇಹದ ಉಷ್ಣಾಂಶನ ಕಾಪಾಡ್ಕೊಳ್ಳೋದಕ್ಕೆ ಸಮರ್ಥರಾಗಿರೋದಿಲ್ಲ ಇವರು. ಬಹಳ ಬಿಳ್ಚ್ಕೊಂಡಿರೋಂತಹ ಚರ್ಮ ಬಣ್ಣ ಇರುತ್ತೆ ಅಥವಾ ಹಳದಿ ಬಣ್ಣ ಇರುತ್ತೆ ಚರ್ಮ. ಸೊ ಅಂದರೆ ಜಾಂಡೀಸ್ನ ಲಕ್ಷಣ ಥರ ಕಾಣಿಸ್ತಾ ಇರುತ್ತೆ ನಿಮಗೆ. ನಿಧಾನವಾದ ಹೃದಯ ಬಡಿತ ಅಂದರೆ ಹಾರ್ಟ್ ರೇಟು ತುಂಬ ಕಡಿಮೆ ಆಗಿರುತ್ತೆ. ಉಸಿರು ಕಟ್ಟೋದು ಅಂದರೆ ಮಗು ಉಸಿರಾಡೋದನ್ನು ನಿಲ್ಲಿಸುವ ಅದ್ರ ಬಗ್ಗೆ ಆ ಮಗುಗೆ ಪ್ರಾಬ್ಲಮ್ ಇರುತ್ತೆ. ಇದನ್ನ ಹೇಗೆ ತಡೆಗಟ್ಟೋದು ಅಂತ ನೋಡೋದಾದರೆ, ಈ ಪ್ರೀ ಮೆಚೂರ್ ಬೇಬೀಸ್ ತಮ್ಮ ಮಕ್ಕಳಿಂದ ಕೆಲವು ಆ್ಯಂಟಿಬಾಡಿಗಳನ್ನ ಪಡೆದಿರುತ್ತಾರೆ. ಅದರಿಂದ ಇನ್ಫೆಕ್ಷನ್ ವಿರುದ್ಧ ಹೋರಾಡೋವಂಥದ್ದು ತುಂಬ ಕಷ್ಟ ಆಗ್ತಾ ಇರುತ್ತೆ ಮಗುಗೆ. ಇನ್ಫೆಕ್ಷನ್ ಮಗುಗೆ ವರ್ಗಾವಣೆ ಆಗಬಹುದು. ಸೊ ಅದು ಆಗದೇ ಇರೋದಕ್ಕೋಸ್ಕರ ನೀವು ಕ್ಲೀನ್ನೆಸ್ನ ಬಹಳಷ್ಟು ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ನೀವೇನಾದರೂ ಇನ್ಫೆಕ್ಟೆಡ್ ಆಗಿದ್ದರೆ ಯಾವುದಾದ್ರೂ ರೋಗಕ್ಕೆ, ಸೊ ಮಗು ಹತ್ರ ಹೋಗೋದನ್ನ ತಪ್ಪಿಸ್ತಾ ಇರಿ. ಸೊ ಇದಿಷ್ಟು ಬಂದು ಪ್ರೀ ಮೆಚೂರ್ ಬೇಬೀಸಲ್ಲಿ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾಹಿತಿ. ಇದು ನನ್ನ ನಾಲೆಡ್ಜಲ್ಲಿರುವಂತಹ ಮಾಹಿತಿ. ಇದನ್ನೇ ಡಾಕ್ಟರ್ ಸಜೆಷನ್ ಅಂತ ಪರಿಗಣಿಸಬೇಡಿ. ನೀವೇನೇ ಒಂದು ಮಗು ಬಗ್ಗೆ ಅಥವಾ ಆಗಲಿ ನಿಮ್ಮ ಬಗ್ಗೆ ಆಗಲಿ ಒಂದು ಡಿಸಿಷನ್ಗೆ ಬರೋದಕ್ಕಿಂತ ಮುಂಚೆನೇ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.